ಸಿದ್ದು ಮೂಲಿಮನಿ ಅವರು ಸದ್ಯ ಅವರ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಇದೇ ಖುಷಿ ಸಂದರ್ಭದಲ್ಲಿ ಸಿದ್ದು ಮೂಲಿಮನಿ ಅವರು ತಮ್ಮ ಸಂಭಾವನೆ ಬಗ್ಗೆ ಅವರು ಹೇಳಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಬಣ್ಣದ ಲೋಕದಲ್ಲಿರುವವರು ಸಂಬಳ ಯಾರಿಗೆ ಸ್ಪಷ್ಟವಾಗಿ ಗೊತ್ತಿರುವುದಿಲ್ಲ. ಅಷ್ಟಿರಬಹುದು ಇಷ್ಟಿರಬಹುದು ಎಂದಷ್ಟೇ ಗೆಸ್ಟ್ ಮಾಡಬಹುದು. ದೊಡ್ಡ ದೊಡ್ಡ ಸ್ಟಾರ್ಗಳ ಪೇಮೆಂಟ್ ಬಗ್ಗೆ ಮಾತ್ರವೇ ಆಗಾಗ ಸುದ್ದಿಯಾಗುತ್ತಿರುತ್ತದೆ. ಇದೀಗ ನಟ ಸಿದ್ದು ಮೂಲಿಮನಿ ಅವರು ತಮಗೆ ದಿನಕ್ಕೆ ಎಷ್ಟು ಸಂಬಳ ಸಿಗುತ್ತದೆ ಎಂಬ ಬಗ್ಗೆ ಹೇಳಿಕೊಂಡಿದ್ದಾರೆ. ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ವ್ಯಕ್ತಿಯೊಬ್ಬ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನೀಡಿರುವ ಸಿದ್ದು ಮೂಲಿಮನಿ ಅವರು ಝೀರೋದಿಂದ ಇಂದು ಒಳ್ಳೆಯ ಸಂಪಾದನೆಯನ್ನ ಮಾಡುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಸಿದ್ದು ಮೂಲಿಮನಿ ಅವರು ದಿನಕ್ಕೆ 35,000 ರೂಪಾಯಿಗಳವರೆಗೂ ಸಂಬಳ ಪಡೆದಿರುವುದಾಗಿ ಹೇಳಿದ್ದಾರೆ. ಈ ಬಗ್ಗೆ ಅವರು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ನಿಮ್ಮ ಸಂಬಳ ಎಷ್ಟು ಎಂದು ಕೇಳಿದಕ್ಕೆ ದಿನಕ್ಕೆ 35,000ವರೆಗೂ ಸಂಭಾವನೆ ಪಡೆದಿದ್ದೇನೆ ಎಂದು ಹೇಳಿದ್ದಾರೆ. ಬಳಿ ನೀವು ಆಕ್ಟರ್ ಆಗಲು ಏನೆಲ್ಲ ಮಾಡಿದ್ದೀರಿ ಎಂದಿದ್ದಕ್ಕೆ ಬಹಳ ಕಷ್ಟಪಡಬೇಕಾಯಿತು, ಝೀರೋದಿಂದ ಶುರು ಮಾಡಿದ್ದೇನೆ ಎಂದು ಹೇಳಿದ್ದಾರೆ. ಇನ್ನು ಆಕ್ಟರ್ ಆಗಲು ಏನು ಮಾಡಬೇಕು ಎಂದಿದ್ದಕ್ಕೆ ಒಂದಷ್ಟು ಸ್ಕಿಲ್ಗಳನ್ನ ಹೊಂದಿರಬೇಕು, ಅಲ್ಲದೆ ಸಕ್ಸೀಡ್ ಆಗುವವರೆಗೂ ಮರಳಿ ಪ್ರಯತ್ನಿಸಬೇಕು ಎಂದು ಕೂಡ ತಿಳಿಸಿದ್ದಾರೆ. ನಟ ಸಿದ್ದು ಮೂಲಿಮನಿ ಕಳೆದ ಹಲವು ವರ್ಷಗಳಿಂದ ಸಿನಿಮಾ ಹಾಗೂ ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದು, ಚಿಕ್ಕವರಿದ್ದಾಗಿನಿಂದಲೂ ನಟಿಸಬೇಕು ಎಂಬ ಕನಸು ಕಾಣುತ್ತಿದ್ದರು. 2015ರಲ್ಲಿ ರಂಗಿತರಂಗ ಸಿನಿಮಾದಲ್ಲಿ ನಟಿಸುವ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟರು. ನಂತರ ಕೃಷ್ಣ ರುಕು, ಒನ್ಸ್ ಮೋರ್ ಕೌರವ, ಟೋರಾ ಟೋರಾ, ಲಂಬೋದರ, ರಾಜರಥ, ವಿಕ್ರಾಂತ್ ರೋಣ, ಬಸವನಗುಡಿ ಬೆಂಗಳೂರು, ಸಾರ್ವಜನಿಕರಿಗೆ ಸುವರ್ಣಾವಕಾಶ, ಧರಣಿ ಮಂಡಲ ಮಧ್ಯದೊಳಗೆ, ಅಭಿರಾಮಚಂದ್ರ, ಓಮಿನಿ, ಹ್ಯಾಪಿ ಬರ್ಡೇ ಟು ಮೀ, ಧಮಾಕ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ನಟ ಸಿದ್ದು ಮೂಲಿಮನಿ ಅವರು ಕಿರುತೆರೆಯಲ್ಲಿಯೂ ನಟಿಸಿದ್ದಾರೆ. ಅನುರಾಗ ಸಂಗಮ, ಒಂದೂರಲ್ಲಿ ರಾಜರಾಣಿ, ಕೃಷ್ಣ ತುಳಸಿ, ಪಾರು ಸೀರಿಯಲ್ಗಳಲ್ಲಿ ಸಿದ್ದು ಅವರು ನಟಿಸಿದ್ದಾರೆ. ಇದಲ್ಲದೆ ಡ್ಯಾನ್ಸ್ ಶೋ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಿದ್ದಾರೆ. ಕಿರುತೆರೆಯಲ್ಲಿಯ ನಟಿ ಪ್ರಿಯಾ ಜೆ ಆಚಾರ್ಯ ಅವರನ್ನ ಪ್ರೀತಿಸಿ ಕಳೆದ 2 ವರ್ಷಗಳ ಹಿಂದೆ ವಿವಾಹ ಆಗಿದ್ದಾರೆ. ಸದ್ಯ ಪ್ರಿಯಾ ಅವರು ಪ್ರೇಮ ಕಾವ್ಯ ಧಾರಾವಾಹಿಯಲ್ಲಿ ನಾಯಕಿ ಪಾತ್ರಕ್ಕೆ ಬಣ್ಣ ಹಚ್ಚಿದರು. ಇದಕ್ಕೂ ಮುನ್ನ ಗಟ್ಟಿಮೇಳ ಧಾರಾವಾಹಿಯಲ್ಲಿ ಅದಿತಿ ಪಾತ್ರದಿಂದ ಫೇಮಸ್ ಆಗಿದ್ದಾರೆ. ಸದ್ಯ ಪ್ರಿಯಾ ಕಿರುತೆರೆಯಲ್ಲಿ ಬ್ಯುಸಿಯಾಗಿದ್ದರೆ ಸಿದ್ದು ಅವರು ಹಿರಿತೆರೆಯಲ್ಲೇ ತೊಡಗಿಸಿಕೊಂಡಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.